ಫ್ರೆಂಡ್ಸ್, ನಾವೀಗ ಬಂದಿರೋದು ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ. ಇದು ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರ ಅರಣ್ಯ ವ್ಯಾಪ್ತಿಗೆ ಸೇರಿದೆ. ಈ ಕ್ಷೇತ್ರ ದಕ್ಷಿಣದ ಗೋವರ್ಧನಗಿರಿ ಅಂತಲೇ ಪ್ರಸಿದ್ಧವಾಗಿದೆ. ಇದು ಮೈಸೂರಿಂದ 28 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ವರ್ಷದ 365 ದಿನವೂ ಹಿಮದಿಂದ ಕೂಡಿರುತ್ತೆ. ಹಾಗೆಯೇ ದೇವರ ಶಿರೋಭಾಗದಲ್ಲಿ ಒಂದು ಹನಿ ಹಿಮ ಪ್ರತಿದಿನ ಬೀಳುತ್ತಿರುತ್ತೆ. ಇದರಿಂದಾನೇ ಈ ಕ್ಷೇತ್ರಕ್ಕೆ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ಎಂದು ಹೆಸರು ಬಂದಿದೆ. ಅಚ್ಯುತಂ ಕೇಶವಂ ಕೃಷ್ಣ ದಾಮೋದರಂ ರಾಮನಾರಾಯಣಂ ಜಾನಕಿ ವಲ್ಲಭಂ. ಅಚ್ಯುತಂ ಕೇಶವಂ ಕೃಷ್ಣ ದಾಮೋದರಂ ರಾಮನಾರಾಯಣಂ ಜಾನಕಿ ವಲ್ಲಭಂ. ಈ ದೇವಸ್ಥಾನದಲ್ಲಿ ತುಂಬಾ ವಿಶೇಷತೆಗಳಿದೆ. ಇಲ್ಲಿ ಅರ್ಚನೆ ಪೂಜೆ ಮಾಡಿಸೋ ಪ್ರತಿಯೊಬ್ಬರ ಕೈಗೂ ಅಂಬೆಕಾಲ್ ಕೃಷ್ಣ ವಿಗ್ರಹ ಕೊಟ್ಟು ಆಶೀರ್ವಾದ ಮಾಡ್ತಾರೆ. ಮತ್ತು ಈ ಸ್ಥಳದ ಮಹಿಮೆನ ಅರ್ಚಕರೇ ವಿವರಿಸಿ ಹೇಳ್ತಾರೆ. ಇಲ್ಲಿ ವೆದರ್ ನೋಡ್ತಿದ್ರೆ ಊಟಿ ಥರನೇ ಇರುತ್ತೆ. ಕೂಲಾಗಿ ತಂಪಾಗಿ ಗಾಳಿ ಬೀಸ್ತಾನೇ ಇರುತ್ತೆ. ವಾಪಸ್ ಹೋಗೋದಕ್ಕೆ ಮನಸ್ಸೇ ಆಗಲ್ಲ. ಈ ದೇವಸ್ಥಾನ ಬೆಟ್ಟದ ಮೇಲಿರೋದ್ರಿಂದ ಸಂಜೆ ಹೊತ್ತು ದರ್ಶನ ಇರೋದಿಲ್ಲ. ಹಾಗೆ ಬೆಟ್ಟದ ಮೇಲಕ್ಕೆ ಬರಲು ಪ್ರೈವೇಟ್ ವೆಹಿಕಲ್ಸ್ನ ಅಲೋ ಮಾಡಲ್ಲ. KSRTC ಬಸ್ನಲ್ಲೇ ಬರಬೇಕು. ಬಸ್ ಟೈಮಿಂಗ್ಸ್ ಬಂದು ಬೆಳಗ್ಗೆ 8:30ಯಿಂದ ಸಂಜೆ 4 ಗಂಟೆವರೆಗೆ. ಇಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ಇರುತ್ತೆ. ಈ ದೇವಸ್ಥಾನದ ಸುತ್ತ ಕಾಡಾನೆಗಳು ಓಡಾಡ್ತಿರುತ್ತೆ. ನಾವು ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಬರಬೇಕಾದ್ರೆ ದಿಢೀರಂತ ಆನೆ ಪ್ರತ್ಯಕ್ಷ ಆಯಿತು. ಜನಗಳೆಲ್ಲ ಆನೆ ನೋಡಿ ಭಯ ಪಡದೆ ಅದ್ರ ಜೊತೆನೆ ಸೆಲ್ಫೀಸ್ ವಿಡಿಯೋಸ್ನ ತಗೊಳ್ತಿದ್ರು. ಕೊನೆಗೆ ಅದನ್ನ ಪಟಾಕಿ ಹೊಡೆದು ಓಡಿಸಿದ್ರು. ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ, ಸಿರಿಗನ್ನಡ ನುಡಿ. ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಚಂದದ ಗುಡಿ. ನಾವಾಡುವ ನುಡಿಯೇ ಕನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಗಂಧದ ಗುಡಿ, ಚಂದದ ಗುಡಿ, ಶ್ರೀಗಂಧದ